ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಕನ್ನಡ ಲಾಗ್. ನಾನಿವತ್ತು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಸೌತಡ್ಕ ಗಣಪತಿ. ಅಂದರೆ ಸೌತಡ್ಕ ಗಣಪತಿ ನೀವು ಆಲ್ರೆಡಿ ಕೇಳಿರ್ತೀರ, ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ ಆ್ಯಂಡ್ ಹೋಗಿನೂ ಕೂಡ ನೋಡಿರ್ತೀರ. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿಗೆ ಒಂದು ಬಾಗಿಲು ಕೂಡ ಇಲ್ಲ, ಓಪನ್ ಆಗಿರೋವಂಥ ಒಂದು ದೇವಸ್ಥಾನ ಅಂದರೆ ಅದು ಸೌತಡ್ಕ ಗಣಪತಿ. ನನಗಂತೂ ಅಲ್ಲಿಗೆ ಹೋಗ್ಬೇಕಿದ್ರೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಯಾಕೆಂದರೆ ನನಗಾಗಲೇ ಆಲ್ರೆಡಿ ನನ್ನ ಕಸಿನ್ಸ್ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೊ ನನಗಂತೂ ಸಖತ್ ಎಕ್ಸೈಟ್ಮೆಂಟ್ ಇತ್ತು. ಸೊ ಖುಷಿಯಾಗಿ ನಾನು ಹೊರಟೆ. ನೀವು ನೋಡ್ತಿರ್ಬೋದು, ಇದೇ ಸೌತಡ್ಕ ಗಣಪತಿ. ನೀವು ನೋಡ್ತಿರೋ ಈ ದೇವಸ್ಥಾನ ಬಂದು ಸೌತಡ್ಕ ಗಂಟೆ ಗಣಪತಿ ಅಂತಲೇ ಹೆಸರುವಾಸಿ ಆಗಿರುವಂತಹ ಸೌತಡ್ಕ ಗಣಪತಿ. ಇದು ಉಸಿರಾಡುವ ಜೀವಂತ ಗಣಪತಿ ಅಂತಲೇ ಫೇಮಸ್ ಆಗಿರುವಂಥದ್ದು. ಯಾವುದೇ ಗುಡಿ ಇಲ್ಲದೆ ಹಳಿಮರದ ಕಟ್ಟೆಯಲ್ಲಿ ಉದ್ಭವ ಆಗಿರುವಂತಹ ಒಂದು ಗಣಪತಿ ಅಂದರೆ ಅದು ಸೌತಡ್ಕ ಗಣಪತಿ. ಇದು ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು. ಇಲ್ಲಿ ಮುಂದೆನೇ ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದಲ್ಲದೆ ಎಷ್ಟೋ ಸಾವಿರ ಗಂಟೆಗಳನ್ನ ನಾನು ಇಲ್ಲಿ ನೋಡಿದೆ. ನನಗಂತೂ ತುಂಬ ಖುಷಿಯಾಯಿತು ಇದನ್ನೆಲ್ಲ ನೋಡಿ. ಏಕೆಂದರೆ ಇಲ್ಲಿ ಆಲ್ರೆಡಿ ಒಳ್ಳೆಯದಾಗಿರುವಂಥವ್ರು ಬಂದು ಕಟ್ಟುವಂತಹ ಗಂಟೆ ಅಂತ ಇಲ್ಲಿ ಎಲ್ಲ ಹೇಳ್ತಾರೆ. ತುಂಬ ಚೆನ್ನಾಗಿ ತುಂಬಾ ಸಾವಿರಾರು ಗಂಟೆಗಳನ್ನ ಇಲ್ಲಿ ಕಟ್ಟಿದರು. ಹಾಗಾಗಿ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಅನ್ನೋ ಒಂದು ನಂಬಿಕೆ ನನಗೆ ಬಂತು. ಅದಲ್ಲದೆ ಈ ದೇವಸ್ಥಾನದಲ್ಲಿ ಯಾವ ದುಡ್ಡಿನ ಎಕ್ಸ್ಪೆಕ್ಟೇಷನ್ನು ಕೂಡ ಇರಲಿಲ್ಲ. ಅಂದರೆ ಹೀಗೆ ಕೊಡಬೇಕು, ಇಷ್ಟೇ ಕೊಡಬೇಕು, ಹೀಗೆ ಮಾಡಬೇಕು ಅನ್ನೋ ಅಂಥ ಏನೇ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ. ನನಗಂತೂ ಸಖತ್ ಖುಷಿಯಾಯಿತು. ಅದಲ್ಲದೆ ತುಪ್ಪದಲ್ಲೇ ಮಾಡಿರುವಂತಹ ಅವಲಕ್ಕಿ ಪ್ರಸಾದನ ನಾವು ಪಡ್ಕೊಳ್ಳೋಕ್ಕೇ ಇಲ್ಲಿ ತುಂಬ ಎಷ್ಟೋ ವರ್ಷದ ಪುಣ್ಯ ಮಾಡಿರಬೇಕು ಅಂತಲೇ ಹೇಳ್ಬೋದು. ಏಕೆಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ತುಪ್ಪದಲ್ಲೇ ಮಾಡಿರೋವಂತಹದ್ದು. ತುಂಬಾ ಚೆನ್ನಾಗಿದೆ ಅವಲಕ್ಕಿ ಪ್ರಸಾದ. ಅದು ಸಿಗಲಿಕ್ಕೆ ಪುಣ್ಯ ಮಾಡಿರಬೇಕು. ನೀವು ಧರ್ಮಸ್ಥಳಕ್ಕೆ ಬಂದರೆ ನಿಯರ್ ಇರುವಂತಹ ಒಂದು ದೇವಸ್ಥಾನ ಅಂದರೆ ಸೌತಡ್ಕ ಗಣಪತಿ. ಯಾವುದೇ ಕಾರಣಕ್ಕೂ ಈ ದೇವಸ್ಥಾನನ ನೀವು ಮಿಸ್ ಮಾಡ್ಕೊಂಬಿಡಿ. ಇಲ್ಲಿಗೆ ಬಂದು ನೀವು ನಿಮಗೆ ಬೇಕಾಗಿದ್ದನ್ನು ಹರಕೆ ಕಟ್ಕೊಂಡು ನಿಮಗೆ ಹರಕೆ ತೀರಿದ ನಂತರ ಬಂದು ಗಂಟೆ ಕಟ್ಟಿ ತುಂಬ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ. ಹಾಗೇ ಆಗುತ್ತೆ. ಗಣಪತಿಗೆ ಗರಿಕೆ ಕೊಟ್ಟರೆ ಸಾಕು, ಏನು ಬೇಕಾದ್ರೂ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಏಕೆಂದರೆ ಅದು ಎಲ್ರಿಗೂ ಗೊತ್ತಿರೋವಂಥ ವಿಷಯನೇ. ಯಾವುದೇ ಪೂಜೆಗೂ ಮೊದಲು ಗಣಪತಿನ ಇಟ್ಟು ಪೂಜೆ ಮಾಡ್ತಾರೆ. ಹಾಗಾಗಿ ಗಣಪತಿಗೆ ಗರಿಕೆ ಅಂದರೆ ತುಂಬ ಇಷ್ಟ. ಗರಿಕೆನ ಕೊಟ್ಟು ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿ ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅದಲ್ಲದೆ ಹತ್ತಿರದಿಂದ ನಮಗೆ ಗಣಪತಿನ ನೋಡಲಿಕ್ಕೆ ಸಿಗುತ್ತೆ. ಅದಲ್ಲದೆ ಪುರೋಹಿತರು ಕೂಡ ತಮಾಷೆ ಮಾಡ್ತಾಯಿದ್ರು, ನಮ್ಮನ್ನು ಫೋಟೋಶೂಟ್ ಮಾಡಿ ಅಂತ ಹೇಳಿ. ಅವ್ರನ್ನೂ ಕೂಡ ಫೋಟೋಶೂಟ್ ಮಾಡಿಕೊಂಡು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.